ಎಂಥದ್ದು ಮಂಡೆ ಸಮ ಅಲ್ವಾ ಛೆ ಎಂಥ ಮಾರ ಇವಳಿಗೆ ಏನಾಯ್ತು ಅಂತ ಯೋಚನೆ ಮಾಡ್ತಿದ್ದಾರೆ. ಖಂಡಿತ ನನಗಂತೂ ಏನೂ ಆಗಿಲ್ಲ. ಇವತ್ತು ನಮ್ಮ ಜೊತೆ ಇರೋದು ಒಂದು ಮೊಟ್ಟೆಯ ಕತೆ ಚಿತ್ರತಂಡದವರು. ಸೊ ಇವರು ಒಂದು ಮಂಗಳೂರಿನ ಸ್ಲ್ಯಾಂಗನ್ನು ಇಟ್ಕೊಂಡು ಒಂದು ಇಡೀ ಹೋಲ್ ಒಂದು ಸಿನಿಮಾವನ್ನು ಮಾಡಿದ್ದಾರೆ. ಸೊ ಹೇಗಿತ್ತು, ಒಳ್ಳೆ ರೆಸ್ಪಾನ್ಸನ್ನು ಕೂಡ ಪಡ್ಕೊಳ್ತಾ ಇದೆ. ಸೊ ಇವಾಗ ನಮ್ಮ ಜೊತೆಗಿದ್ದಾರೆ ಚಿತ್ರದ ನಿರ್ದೇಶಕ ರಾಜ್ ಬಿ ಶೆಟ್ಟಿ. ಹಾಗೆ ಒಂದು ಮೊಟ್ಟೆಯ ಕಥೆಯಲ್ಲಿ ಮೊಟ್ಟೆಯ ಪಾತ್ರದಲ್ಲಿ ಒಂದು ನಾಯಕರಾಗಿರುವಂತಹ ರಾಜ್ ಬಿ ಶೆಟ್ಟಿ ಅವರಿದ್ದಾರೆ. ಅವ್ರ ಜೊತೆ ನಾವು ಮಾತಾಡ್ಸೋಣ. ಎಸ್ ಸರ್, ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ ನೋಡಿ. ಒಂದು ಮೊಟ್ಟೆಯ ಕತೆ ಸ್ಟಾರ್ಟಿಂಗ್ ನಿಮ್ಮ ಯೋಚನೆಗಳು ಹೇಗಿತ್ತು? ನಿಮ್ಮ ಒಂದು ತಲೆ ಬೋಳಾಗಿದೆ, ಇದಕ್ಕೊಂದು ಇನ್ಸ್ಪಿರೇಷನ್ ಹೇಗೆ ಅಂತ? ವಿತೌಟ್ ಎ ಡೌಟ್ ನನ್ನ ತಲೆನೇ ಇನ್ಸ್ಪಿರೇಷನ್. ಯಾಕಂದರೆ ಒಬ್ಬ ಬೋಳು ತಲೆಯವನಿಗೆ ಮಾತ್ರ ಆ್ಯಕ್ಚುಲಿ ಏನೆಲ್ಲ ಫೀಲ್ ಮಾಡ್ಕೋತಾನೆ ಆ್ಯಂಡ್ ಹೊರಗಿಂದ ಏನು ಬರುತ್ತೆ ಅದು ಅಷ್ಟು ಚೆನ್ನಾಗಿ ಅರ್ಥ ಆಗೋಕ್ಕೆ ಸಾಧ್ಯ. ಅವನಿಗೆ ಅದು ಟ್ರ್ಯಾಜಿಡಿ, ಹೊರಗಿನವನಿಗೆ ಅದು ಕಾಮಿಡಿ. ಸೊ ಈ ಎರಡು ಬ್ಯಾಲೆನ್ಸ್ಗಳು ತುಂಬ ಹಾರ್ಶ್ ಆಗದೆ ಬರಬೇಕಿತ್ತು. ಹಾರ್ಶ್ ಆಗದೆ ಅಂದರೆ ಕೆಲವು ಸಲ ನಾವು ಕಾಮಿಡಿ ಮಾಡೋಕ್ಕೆ ಹೋಗಿ ಯಾರ್ಯಾರಿಗೂ ತುಂಬ ನೋವು ಮಾಡ್ತೀವಿ. ಸೊ ಅದು ಈ ಸಿನಿಮಾದಲ್ಲಿ ಆಗಬಾರ್ದಿತ್ತು ಅಂತ ನಮ್ಮ ಕಾನ್ಷಿಯಸ್ ಆಗಿ ನಾವು ಯೋಚನೆ ಮಾಡ್ತಾಯಿದ್ವಿ. ಸೊ ಅಫ್ಕೋರ್ಸ್ ನನ್ನ ತಲೆಯೇ ಖಾಲಿ ಇದ್ದಿದ್ದರಿಂದ ಅಂದರೆ ಹೊರಗಡೆ. ಸೊ ಇದು ಅಫ್ಕೋರ್ಸ್ ನನ್ನ ಖಾಲಿ ತಲೆಯಿಂದ ಇನ್ಸ್ಪಿರೇಷನ್ ಪಡೆದಂಥ ಸಿನಿಮಾ. ಒಂದು ಮೊಟ್ಟೆಯ ಕತೆ ಸ್ಟಾರ್ಟಿಂಗ್ ನೀವು ಸ್ಟಾರ್ಟ್ ಮಾಡಬೇಕಾದ್ರೆ ಹೇಗೆಲ್ಲ ಇತ್ತು? ಒಂದು ಈ ಟೀಮ್ ಇಷ್ಟರ ಮಟ್ಟಿಗೆ ಒಂದು ಯಶಸ್ವಿನ ಪಡ್ಕೊಳ್ಳುತ್ತೆ ಅನ್ನೋದೊಂದು ನಿಮ್ಮ ಮನಸ್ಸಲ್ಲಿತ್ತ? ಆ್ಯಂಡ್ ನಿಮ್ಮ ಟೀಮ್ ಬಗ್ಗೆ ಏನು ಹೇಳ್ತೀರಾ? ನಾನು ಯಾವತ್ತೂ ಹೇಳ್ತಾ ಇದ್ದೆ, ಕೆಲಸ ಮಾಡಿ ಈ ಸಿನಿಮಾ ಎಲ್ಲಿಗೋ ಹೋಗುತ್ತೆ ಅಂತ. ಬಟ್ ಇಲ್ಲಿಗೆ ಹೋಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಟೀಮ್ 2 ವರ್ಷ ಕೆಲಸ ಮಾಡಿದೆ. 25 ಜನರ ತಂಡ 2 ವರ್ಷ ಈ ಸಿನಿಮಾಗೋಸ್ಕರ ಕೆಲಸ ಮಾಡಿದೆ. ಸೊ ಅವರೆಲ್ಲ ಕೂಡ ಈ ಸಿನಿಮಾನ ಒಂದು ಲೆವೆಲ್ಗೆ ತುಂಬ ಮೇಲೆ ಹಿಡ್ಕೊಂಡು ಬಂದಿದ್ದಾರೆ. ಏನೋ ಕೇಳ್ಪಟ್ವಿ, ನಿಮಗೆ ಒಂದು ಶೈನಿಂಗ್ ಸ್ಟಾರ್ ಅಂತ ಒಂದು ಪಟ್ಟ ಕೂಡ ಬಂದಿದೆ ಅಂತ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಇದು ಪವನ್ ಕುಮಾರ್ ಅವರು ಮಾಡ್ತಾ ಇರುವಂಥ ಕೆಲಸ. ದಯವಿಟ್ಟು ಆ ಹೆಸರು ನನಗೆ ಬೇಡ. ಆ ಹೆಸರು ಮಾತ್ರ ಅಲ್ಲ, ಯಾವುದೇ ಸ್ಟಾರ್ ಅನ್ನುವಂಥ ಅಟ್ಯಾಚ್ಮೆಂಟ್ ಕೂಡ ಬೇಡ. ಸಮಸ್ಯೆ ಏನು ಅಂದರೆ ಸಿನಿಮಾ ಮಾಡಬೇಕು ಅಷ್ಟೇ ನಮ್ಮ ಹುಚ್ಚು. ಬಿಟ್ಟರೆ ಅದಕ್ಕೆ ಸಂಬಂಧಪಟ್ಟಂಥ ಫೇಮು ಅದು ಇದು ಏನು ಅದರಿಂದ ಸ್ವಲ್ಪ ದೂರ ಉಳಿಬೇಕು ಅಂತ ಅಂದ್ಕೊಳ್ಳೋವಂಥ ಟೀಮ್ ನಾವು. ಸಿನಿಮಾ ನೋಡ್ತಿರ್ಬೇಕಾದ್ರೆ ಕಾಮಿಡಿ ಎಲಿಮೆಂಟ್ಸ್ಗಳು ನೋಡಿ ಜನರು ನಕ್ಕು ಇದು ಮಾಡಿದ್ದಿದೆ. ಸೊ ತೆರೆ ಹಿಂದೆ ಆಗಿರುವಂಥ ಏನಾದರೂ ಒಂದು ಕಾಮಿಡಿ ಇನ್ಸಿಡೆಂಟ್ಸ್ ಇದೆಯಾ? ಏನಾಯಿತು ಅಂದರೆ ನಮ್ಮ ಒಬ್ಬ ಫ್ರೆಂಡ್ ಸ್ನಾನಕ್ಕೆ ಹೋಗಿದ್ದ. ಸೊ ಹೊರಗಡೆ ಶೂಟಿಂಗ್ ಮಾಡ್ತಾ ಇದ್ವಿ. ಸಿಂಕ್ ಸೌಂಡ್ ಅಂದರೆ ನಾವೇನು ಮಾತಾಡ್ತೀವಿ ಅಲ್ಲೇ ಕ್ಯಾಪ್ಚರ್ ಆಗ್ತಾ ಇರುತ್ತೆ ಆ ಮೊಮೆಂಟಲ್ಲೇ. ಸೊ ಅವ್ನು ಸ್ನಾನ ಮಾಡ್ತಿದ್ದ, ಒಂದು 4 ದಿವಸ ಆದಮೇಲೆ ಸ್ನಾನ ಮಾಡ್ತಿದ್ದ ಕೆಲಸ ಮಾಡಿ. ಸೊ ಅವ್ನು ಸ್ನಾನ ಮಾಡ್ತಿರ್ಬೇಕಾದ್ರೆ ಬಾಗಿಲು ತಡೆದೆ ಹೋಗಿ ಹೇಳಿದೆ, ನೀನು ಸ್ನಾನ ಮಾಡೋದು ಅಲ್ಲೇ ನಿಲ್ಲಿಸು, ಯಾಕಂದರೆ ನೀನು ನೀರು ಹಾಕೋ ಸೌಂಡ್ ಅಲ್ಲಿ ಸಿಂಕಲ್ಲಿ ಕ್ಯಾಪ್ಚರ್ ಆಗ್ತಿದೆ ಅಂತ. ಅವ್ನು ಬಾಬಾ ಹೌದು ಅಂದ್ಕೊಂಡು ಹಾಗೇ ಬಂದಿದ್ದ, ಟವಲ್ ಉಟ್ಕೊಂಡು, ಕಿವಿ ಮೂಕು ಎಲ್ಲ ನೊರೆ ತುಂಬಿಕೊಂಡು. ಸೊ ಈ ಥರದ್ದು ಬೇಕಾದಷ್ಟು ಕೆಟ್ಟ ಕೆಲಸಗಳನ್ನು ಮಾಡಿದ್ದೆ ನಾನು. ಅಂದರೆ ನಿಮ್ಮ ಥರನೇ ಕೂದಲಿಲ್ಲದವರು ತುಂಬ ಬೇಜಾರು ಮಾಡ್ತಾರೆ. ಅಯ್ಯೋ ನನ್ನ ಹುಡುಗಿ ಸಿಗಲ್ಲ, ಕೂದಲಿಲ್ಲ, ಏನಾದರೂ ಅನ್ಕೋತಾರೆ ಅಂತ. ಸೊ ಅವರಿಗೆ ನಿಮ್ಮ ಒಂದು ಕಡೆಯಿಂದ ಇನ್ಸ್ಪಿರೇಷನ್ ಮಾತು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಿಮ್ಮ ರೂಪ ನೋಡಿ ಡಿಸೈಡ್ ಮಾಡ್ತಾರೆ ಯಾರೋ ಒಬ್ಬರು ನಿಮ್ಮನ್ನು ಅಕ್ಸೆಪ್ಟ್ ಮಾಡಬೇಕಾ ಬೇಡವಾ ಅಂದರೆ ದಯವಿಟ್ಟು ಅವರಿಂದ ದೂರ ಇದ್ದರೆ ನಿಮಗೆ ಒಳ್ಳೆಯದು. ಸೊ ಆರೋಗ್ಯಕ್ಕೂ ಮತ್ತು ಬದುಕಿಗೆ ತುಂಬ ಒಳ್ಳೆಯದು. ಯಾಕಂದರೆ ನೀವು ಯಾವ ಥರ ಇದ್ದೀರಾ ಆ ಥರ ಅಕ್ಸೆಪ್ಟ್ ಮಾಡೋಕ್ಕೆ ಆಗದೇ ಇರುವಂಥ ಜನಗಳ ಜೊತೆ ನೀವು ತುಂಬ ಟೈಮ್ ಬದುಕೋಕ್ಕೆ ಬಹಳ ಕಷ್ಟ ಇದೆ. ಆ ಕಾರಣದಿಂದ ದೂರ ಇರಿ, ನೀವು ಹೇಗಿದ್ದೀರಾ ಹಾಗೆ ಇರಿ ಆ್ಯಂಡ್ ಚೆನ್ನಾಗಿ ಬದುಕಿ ಅಷ್ಟೇ. ಫೈನಲಿ ಸಿನಿಮಾ ನೋಡ್ದಿರೋ ಪ್ರೇಕ್ಷಕರಿಗೆ ಏನು ಹೇಳ್ತೀರಾ? ಕ್ಯಾಮ್ರಾ ಸಿನಿಮಾ ನೋಡಿದಿರುವಂಥ ಪ್ರೇಕ್ಷಕರಿಗೆ ನಾನು ಇಷ್ಟೇ ಹೇಳೋದು, ಸಿನಿಮಾ ಚೆನ್ನಾಗಿದೆ ಅಂತ ಜನಗಳು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಥಿಯೇಟರಿಗೆ ಬನ್ನಿ. ಸೊ ಥಿಯೇಟರಿಗೆ ಬಂದು ಇಷ್ಟ ಆಯಿತು ಅಂದರೆ 4 ಜನದ ಹತ್ರ ಹೇಳ್ಕೊಳ್ಳಿ. ಸೊ ಒಳ್ಳೆಯ ಸಿನಿಮಾ ಅಂತ ನಿಮ್ಗೆ ಅನ್ಸಿದ್ರೆ ಸಪೋರ್ಟ್ ಇರಲಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಇದಿಷ್ಟು ಒಂದು ಮೊಟ್ಟೆ ಕಥೆಯ ನಾಯಕನ ಒಂದು ಮಾತು. ಹೀಗೆ ಚಿತ್ರ ಯಶಸ್ಸನ್ನು ಕಾಣಲಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ರಕ್ಷಾ ಕೂರ್ಗ್ ಸುದ್ದಿ ಟಿವಿ ಬೆಂಗಳೂರು.